ರಾಜ್ಯದಲ್ಲಿ ಆಗಿರುವ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿ ಟೀಕೆ ಮಾಡಿತ್ತೋ ಬಿಜೆಪಿ ವಿರುದ್ಧವಾಗಿ ಸಿಎಂ ಗರಂ ಆಗಿದ್ದಾರೆ. ಅವರ ಕಾಲದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರಲಿಲ್ವಾ? ಬಿಜೆಪಿ ಅವರ ಕಾಲದಲ್ಲಿ ಭದ್ರತಾ ವೈಫಲ್ಯಗಳೇ ನಡೆದಿರಲಿಲ್ವಾ? ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಏನಾದರೂ ಈ ಬಾಂಬ್ ಬ್ಲಾಸ್ಟ್ ಘಟನೆಗೆ ಇರಬಹುದಾ ಎನ್ನೋ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಾಂಬ್ ಬ್ಲಾಸ್ಟ್ ಆಗಲಿ, ಭಯೋತ್ಪಾದಕ ದಾಳಿಗಳಾಗಲಿ ಎಲ್ಲರ ಕಾಲದಲ್ಲೂ ನಡೆದಿವೆ. ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಆಳ್ವಿಕೆ ನಡೀತಾ ಇರಬೇಕಾದ್ರೆ ಒಂದೊಂದು ಥರ ಮಾತಾಡಬಾರ್ದು. ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು. ಪುಲ್ವಾಮಾ ದಾಳಿ ಆಯ್ತಲ್ರಪ್ಪ, ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಾ ನೀವು ಹೇಳ್ತೀರಾ ಅಂತ ಅವರು ಕೂಡ ಕೇಳಿದರು. ಕುಕ್ಕರ್ ಬ್ಲಾಸ್ಟ್ಗೆ ಮತ್ತು ಈ ಘಟನೆಗೆ ಲಿಂಕ್ ಇದೆಯಾ ಎನ್ನೋ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. CCTV ಕ್ಯಾಮೆರಾದಲ್ಲಿ ಶಂಕಿತನ ಚಲನವಲನ ದಾಖಲಾಗಿದೆ, ಪತ್ತೆಯಾಗಿದೆ. ಅದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕೂಡ ತನಿಖೆ ನಡೆಸ್ತಾ ಇದ್ದೀವಿ. ಸ್ಪೆಷಲ್ ಟೀಮ್, ವಿಶೇಷ ತಂಡ ತನಿಖೆ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಈಗ ಅವ್ರ ಕಾಲದಲ್ಲಿ ಆಗಿತ್ತಲ್ಲ, ಏನಾಗಿ ಅವ್ರ ಕಾಲದಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿತ್ತ? ಹಾಗಾದರೆ IB, ರಾ, ಆಮೇಲೆ INA ಎಲ್ಲ ಇರೋದು ಇಲ್ಲೇ ಇರೋದಲ್ವ? ಅವ್ರ ಫೇಲ್ಯೂರ್ ಇರಬೇಕಲ್ಲ. ಹಾಗಾದ್ರೆ ಅವ್ರ ಫೇಲ್ಯೂರ್ ಇರಬೇಕಲ್ವೇನ್ರಿ? ಅವೆಲ್ಲ ಯಾರ ಕೈನಲ್ಲಿರೋದು? IB ಯಾರ ಕೈನಲ್ಲಿರೋದು? ಮತ್ತು ಅವ್ರ ಫೇಲ್ಯೂರ್ ಅಲ್ವಾ? ನಾಟ್ ಎ ಫೇಲ್ಯೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಏನು ಕಾರಣ, ಏನು, ಇವೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್. ಬಿಜೆಪಿ ಆರೋಪ ಮಾಡ್ತಾರೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಇಟ್ಟಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಗಾಯಾಳುಗಳನ್ನು ವಿಚಾರಿಸಿಕೊಂಡ ಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಖುದ್ದು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂತ? ರಮಕಾಂತ್, ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ವೈದ್ಯರಿಂದಲ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ತದನಂತರ ರಾಮೇಶ್ವರಂ ಕೆಫೆಗೂ ಕೂಡ ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭೆ ಕೂಡ ಪ್ರಾರಂಭವಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ಪರಮೇಶ್ವರ್ ಹಾಗೆ ಕಮಿಷನರ್ ಮತ್ತೆ ಪೊಲೀಸ್ ಮಹಾನಿರ್ದೇಶಕರು, ADGPಗಳು, ಬೆಂಗಳೂರು ಎಲ್ಲ ವಲಯಗಳ DCPಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಳೆದ 5-6 ವರ್ಷಗಳಿಂದ ಈಚೆಗೆ ಈ ರೀತಿಯಾದಂತಹ ಘಟನೆಗಳು ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆ. ಬಹಳ ಶಾಂತವಾಗಿದ್ದಂತ ಕರ್ನಾಟಕ ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯೋತ್ಪಾದಕರು ಮತ್ತೆ ಇಂತಹ ಒಂದು ಘಟನೆಗಳನ್ನ ಮಾಡುವಂತಹ ತಾಣ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಮೊದಲಾಗಿದ್ರೆ ಬಾಂಬೆ, ದೆಹಲಿ ಮತ್ತೆ ಕೇರಳದಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು, ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾ ಇತ್ತು. ಆದ್ರೆ ಬೆಂಗಳೂರು ಕಳೆದ 5-6 ವರ್ಷಗಳಿಂದ ಈಚೆಗೆ ಈ ರೀತಿಯಾದಂತಹ ಒಂದು ಸುದ್ದಿಗಳಿಗೆ ಮಂಗಳೂರು ಮತ್ತೆ ಶಿವಮೊಗ್ಗದಲ್ಲಿ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ವರದಿಯಾಗ್ತಾ ಇತ್ತು. ಈಗ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಶಾಂತವಾಗಿದ್ದಂತಹ ಬೆಂಗಳೂರು ಈಗ ನಾಗರಿಕರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾವಾಗ ಏನಾಗುತ್ತೋ, ಸಾರ್ವಜನಿಕ ಸ್ಥಳಗಳಿರ್ಬೋದು, ಮಾರುಕಟ್ಟೆ ಪ್ರದೇಶಗಳಿರ್ಬೋದು, ಮಾಲ್ಗಳಿರ್ಬೋದು, ಜನನಿಬಿಡ ಸ್ಥಳಗಳೇನಿದೆ ಅಲ್ಲಿ ಹೋಗೋದಕ್ಕೂ ಕೂಡ ಜನ ಈಗ ಹಿಂದೇಟಾಕುವಂತ ಒಂದು ಪರಿಸ್ಥಿತಿ ನಿನ್ನೆಯ ಘಟನೆಯಿಂದ ಶುರುವಾಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಯಾರು ಈ ಪ್ರಕರಣವನ್ನ, ಈ ಘಟನೆಯನ್ನ ಮಾಡಿದ್ದಾರೆ ಮತ್ತೆ ಇದರ ಹಿಂದೆ ಇರುವಂತವರು ಯಾರು, ಇದರ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲೇ ಇವತ್ತು ಮುಖ್ಯಮಂತ್ರಿಗಳು ಕೂಡ ಈ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಮತ್ತೆ ಆರೋಪಿಗಳು ಯಾರು, ಅವರನ್ನ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಪತ್ತೆಯನ್ನು ಹಚ್ಚುತ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಮತ್ತಷ್ಟು ಕಠಿಣವಾದಂತಹ ಎಚ್ಚರಿಕೆಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಕೊಡಲಿದ್ದಾರೆ. ಯಾಕೆಂದ್ರೆ ಕೆಟ್ಟ ಹೆಸರು ಬರುತ್ತೆ. ಇದು ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಪದೇ ಪದೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪಗಳನ್ನ ಬಿಜೆಪಿ ನಾಯಕರು ಈಗ ಪದೇ ಪದೇ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಹೋದ್ರೆ ಸಹಜವಾಗಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆಯಲ್ಲಿ ಲೋಪ ಆಗ್ತಾ ಇದೆ, ಸರ್ಕಾರ ಬಿಗಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಅದು
ಸರ್ಕಾರಕ್ಕೆ ಮುಳುವಾಗುತ್ತೆ. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಗಳನ್ನು ಕೂಡ ಕೊಡಲಿದ್ದಾರೆ. ಇಂತಹ ಪ್ರಕರಣಗಳು ಪದೇ ಪದೇ ಮತ್ತೆ ಎದುರಾಗಬಾರದು. ಜೊತೆಗೆ ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರು ಯಾರೇ ಆಗಿದ್ರು ಸರಿ, ಅವರಿಗೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಅವರನ್ನ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನಗಳನ್ನ ಮಾಡಬೇಕು. ಜೊತೆಗೆ ಈ ರೀತಿಯಾದಂತ ಒಂದು ಸ್ಲೀಪರ್ ಸೆಲ್ಗಳು ಈಗ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಪೊಲೀಸರು ಗಂಭೀರವಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಮತ್ತೆ ಇಂಥವರನ್ನ ಯಾವುದೇ ಕಾರಣಕ್ಕೂ ಕೂಡ ನಗರದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡಬಾರದು, ಸಂಪೂರ್ಣವಾಗಿ ಹದ್ದಿನ ಕಣ್ಣಿಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಇವತ್ತು ಸೂಚನೆಗಳನ್ನ ಕೊಡಲಿದ್ದಾರೆ. ಒಂದು ವೇಳೆ ನೀವು ಏನಾದ್ರೂ ಇದನ್ನ ಲೇಜಿಯಾಗಿ ತೆಗೆದುಕೊಂಡಿದ್ದೆ ಆದ್ರೆ ನಿಮ್ಮ ವಿರುದ್ಧವಾಗಿ ನಾವು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ವಾರ್ನಿಂಗ್ ಅನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.